ವೃಕ್ಷಪುತ್ರಿಯನ್ನ ಕೊಟ್ಟು ಮದುವೆ ಮಾಡಿದ್ರು. ಅಲ್ಲಿಯೇ ದಕ್ಷ ಪ್ರಜಾಪತಿ ಹುಟ್ಟಿ ಅವನ ಮಕ್ಕಳಿಂದ ಮುಂದೆ ಲೋಕದಲ್ಲಿ ದೇವತೆಗಳು, ದೈತ್ಯರು, ನಾಗರು, ಪಶುಗಳು, ಪಕ್ಷಿಗಳು, ಗಂಧರ್ವರು, ಅಪ್ಸರೆಯರು, ದಾನವರು, ಹೀಗೆ ಅನೇಕ ಜನ ಹುಟ್ಟಿ ಬರ್ತಾರೆ. ಇಲ್ಲಿಂದ ಮುಂದಿನ ಸೃಷ್ಟಿ ಸ್ತ್ರೀ ಪುರುಷರಿಂದ ಆಗುತ್ತೆ. ಅಲ್ಲಿ ತನಕ ಸಂಕಲ್ಪದಿಂದ, ಧ್ಯಾನದಿಂದ, ಅಂದ್ರೆ ಸಂಕಲ್ಪಾತ್, ಸ್ಪರ್ಶದಿಂದ, ದರ್ಶನದಿಂದ ಸೃಷ್ಟಿಗಳಾಗ್ತಾ ಇದ್ದು. ತತಃ ಪ್ರವೃತ್ತಿ ಮೈತ್ರೇಯ ಪ್ರಜಾ ಮೈಥುನ ಸಂಭವಾ ಸಂಕಲ್ಪಾತ್ ದರ್ಶನಾತ್ ಸ್ಪರ್ಶಾತ್ ಪೂರ್ವೇಶಾಂ ಅಭವನ್ ಪ್ರಜಾ. ಸಂಕಲ್ಪದಿಂದ, ದರ್ಶನದಿಂದ, ಸ್ಪರ್ಶದಿಂದ ಪೂರ್ವೇಶಾಂ. ನಮಗೆ ಈ ಸೃಷ್ಟಿಯ ಬಗ್ಗೆ ಗೊತ್ತೇ ಇಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅದೇನೋ ಮನಸ್ಸಿನಿಂದ ಹಿಂಗೆ ಅನ್ಕೊಂಡಂತೆ ಸೃಷ್ಟಿ ಆಯ್ತಂತೆ. ಯಾವುದೋ ರೆಕ್ಕೆ ಇಲ್ಲದ ಮಂಗ ಅಂತೆ ಆಕಾಶದಲ್ಲಿ ಹಾರತ್ತಂತೆ. ಯಾವುದು ದೊಡ್ಡ ಸಮುದ್ರವನ್ನ ಒಂದು ಬೆಟ್ಟ ಇಟ್ಟು ಕಡದ್ರಂತೆ ಅದರಲ್ಲಿ ವಿಷ ಬಂತಂತೆ. ಯಾವುದು ಲೋಕದಲ್ಲಿ ಅತ್ಯಂತ ಅಸಂಭವ ಇಂಥದ್ದನ್ನು ಹೇಳ್ಕೊಂಡು ನಮ್ಮ ಜನಕ್ಕೆ ಮಂಕು ಬೂದಿ ಎರಚುವಂತಹ ಈ ಪುರಾಣ ಸಾಹಿತ್ಯಕ್ಕೆ ಧಿಕ್ಕಾರವಿರಲಿ ಅಂತ ಬೊಬ್ಬೆ ಹೊಡೆಯೋರಿಗೆ ಏನು ಹೇಳಲಿಕ್ಕಿಲ್ಲ. ಅವರವರಿಗೆ ಎಷ್ಟು ದಕ್ಕಬೇಕು ಅಷ್ಟು ದಕ್ತಾ ಇರುತ್ತೆ. ಉಳಿದವರಿಗೆಲ್ಲ ಅದರಿಂದ ಮುಂದುವರೆದು ಹೋಗ್ತಾರೆ. ಪೂರ ಅರ್ಥ ಆಗುತ್ತೆ ಅಂತ ಇಲ್ಲ ಅನ್ನೋ ಒಂದು ಕಾಮನ್ ಸೆನ್ಸ್ ಬೇಕು. ಅಥವಾ ನಮ್ಮ ಕಾಲದಲ್ಲಿ ಇರುವಂತೆ ಎಲ್ಲ ಕಾಲದ ಸಂಗತಿಗಳು ಇರ್ತಾವೆ ಅನ್ನೋದು ಅಲ್ಲ. ಅದರಿಂದಾಗಿ ಸೃಷ್ಟಿ ಅನ್ನೋದು ಹಲವು ರೀತಿಯಲ್ಲಿದೆ. ಅದಕ್ಕೆ ಸಂಕಲ್ಪಾತ್ ದರ್ಶನಾತ್ ಸ್ಪರ್ಶಾತ್ ಪೂರ್ವೇಶಾಂ ಅಭವನ್ ಪ್ರಜಾ ಅಂತ ಇಷ್ಟು ಒತ್ತು ಕೊಟ್ಟು ಹೇಳಿದ್ದು. ತಪೋ ವಿಶೇಷೈ ಸಿದ್ಧಾನಾಂ ಸದಾ ಅತ್ಯಂತ ತಪಸ್ವಿನಾಂ. ಈ ತಪಸ್ಸಿನ ಬಲದಿಂದ ಸಿದ್ಧಿಯನ್ನ ಕಂಡ ಮಂದಿ ಅವರಿಗೆ ಸೃಷ್ಟಿ ಮಾಡುವಾಗ ಅದು ಭಗವತ್ ಸಂಕಲ್ಪ ಅಂತ ತಿಳಿದು ಮಾಡ್ತಿದ್ರು. ಯಾವಾಗ ಇಚ್ಛಾಶಕ್ತಿ ಅನ್ನೋದು ದುರ್ಬಲವಾಯಿತೋ, ಕಾಮನೆಗಳು ಹೆಚ್ಚಾಯಿತೋ, ಆವಾಗ ಈ ಪುರುಷ ಸ್ತ್ರೀಯರ ಸೃಷ್ಟಿ ಅನ್ನುವುದೇ ಗಟ್ಟಿಯಾಗಿ ಉಳಿದು ಬಿಡ್ತು. ಅಲ್ಲಿ ತನಕ ಮೇಲಿನ ಸೃಷ್ಟಿಗಳಿಗೆ ಹೆಚ್ಚು ಒತ್ತು ಇತ್ತು. ದೇಹದ ಸುಖ ಅನ್ನೋದು ಒಂದು ಕೇವಲ ನೆಪ. ಅದರ ಉದ್ದೇಶ ಅದರಿಂದ ಲೋಕಕ್ಕೆ ಸಂತತಿಯ ವೃದ್ಧಿ, ಕೊಂಡಿ ಬೆಳೀತಾ ಹೋಗಬೇಕು, ಅನುವೃತ್ತಿ ಆಗ್ತಾ ಇರಬೇಕು, ಜ್ಞಾನದ ಅನುವೃತ್ತಿ, ಕರ್ಮಗಳ ಅನುವೃತ್ತಿ. ಅದರಿಂದ ಮುಂದಿನವರಿಗೆ ತಮ್ಮ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನಾವು ಮಾತ್ರ ಸಾಧನೆ ಮಾಡಿಕೊಳ್ಳುವುದಲ್ಲ, ಮುಂದಿನ ಪೀಳಿಗೆಯೂ ಕೂಡ ಈ ಸಾಧನೆಗೆ ಅಣಿಯಾಗಿ ಬರುವುದಕ್ಕೆ ಬೇಕಿರುವ ಒಂದು ಜ್ಞಾನದ ಪರಂಪರೆ, ಕರ್ಮದ ಪರಂಪರೆ, ಸಂಸ್ಕೃತಿಯ ಪರಂಪರೆ ಹರಿದು ಬರಬೇಕು ಅನ್ನುವುದು ಈ ಸೃಷ್ಟಿಯ ಮೂಲ ಉದ್ದೇಶ. ಏಷ ಮೇ ಸಂಶಯೋ ರಾಜನ್ ಸುಮಹಾನ್ ಹೃದಯ ವರ್ತತೆ ಯದ್ದೌಹಿತ್ರಶ್ಚ ಸೋಮಸ್ಯ ಮನಃಶ್ವಶುರತ್ ಪುನಃಶ್ವಶುರತಾಂಗತ. ಅಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾನೆ ಮೈತ್ರೇಯರು. ಅಂಗುಷ್ಟಾತ್ ದಕ್ಷಿಣಾತ್ ದಕ್ಷಃ ಪೂರ್ವಂ ಜಾತಃ ಶ್ರುತೋಮಯ ಕಥಂ ಪ್ರಾತೇತಸೋ ಭೂಯಃ ಸಸಂಭೂತೋ ಮಹಾಮುನೇ. ಅಂಗುಷ್ಟಾತ್ ದಕ್ಷಿಣ ಪಕ್ಷ ದಕ್ಷಃ, ಹೆಬ್ಬೆರಳಿನ ತುದಿಯಿಂದ ದಕ್ಷ ಹುಟ್ಟಿದ. ನೀವಿಲ್ಲಿ ಹೇಳ್ತೀರಿ ಮಾರಿಷೆಯಿಂದ ದಕ್ಷ ಹುಟ್ಟಿದ. ಹೇಗೆ? ಪ್ರಾಚೇತಸರಿಂದಲೂ ಈತ ಹುಟ್ಟುತ್ತಾನೆ, ಚತುರ್ಮುಖನ ಹೆಬ್ಬೆರಳಿಂದಲೂ ಹುಟ್ಟುತ್ತಾನೆ. ಇದು ಎಲ್ಲ ಅನೇಕ ತರದ ಪ್ರಶ್ನೆಗಳ ಒಂದು ಸಾರ. ಯಾಕೆಂದ್ರೆ ಚಂದ್ರನದ್ದು ಹಾಗಿದೆ. ಅತ್ರಿನೇತ್ರ ಸಮುದ್ಭವ ಅಂತ ಒಂದು ಕಡೆ, ಸಮುದ್ರದ ಮಥನದಿಂದ ಅಂತ ಒಂದು ಕಡೆ, ಚಂದ್ರಮ ಮನಸೋಜಾತ ಅಂತ ಮನಸ್ಸಿನ ಸೃಷ್ಟಿ ಅಂತ ಒಂದು ಕಡೆ, ಅತ್ರಿಯಿಂದ ನೇರ ಮಗನಾಗಿ ಹುಟ್ಟಿದ ಅಂತ ಒಂದು ಕಡೆ. ಎರಡೆರಡು ಸರ್ತಿ ಮಥನಾದಾಗ್ಲೂ ಚಂದ್ರ ಹುಟ್ಟಿ ಬಂದ ಉಲ್ಲೇಖ ಇದೆ ಚಾಕ್ಷುಷ ಮನ್ವಂತರದಲ್ಲಿ, ಸ್ವಯಂಭ ಮನ್ವಂತರದ ಸ್ವಾರೋಚಿಷ ಮನ್ವಂತರದಲ್ಲಿ. ಹೀಗೆ ಇದೆಲ್ಲ ಏನು ನನಗೆ ಅರ್ಥ ಆಗ್ಲಿಲ್ಲ ಅಂತ ಮೈತ್ರೇಯರು ಪರಾಶರರನ್ನ ಪ್ರಶ್ನೆ ಮಾಡ್ತಾರೆ. ಈ ಸಂಶಯ ಬಲವಾಗಿ ಕಾಡ್ತಾ ಇದೆ. ಚಂದ್ರನ ಮಗಳ ಮಗ, ಚಂದ್ರನ ಮೊಮ್ಮಗ,
ತನ್ನ ಮಗಳನ್ನ ಮತ್ತೆ ಅಜ್ಜನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಎಂತ ಅವಸ್ಥೆ ಇದು. ಮೊಮ್ಮಗ ಅಜ್ಜನಿಗೆ ಮಾವನಾಗುವುದು ಹೇಗೆ? ಈಗ ದೌಹಿತ್ರಶ್ಚ ಸೋಮಸ್ಯ ಪುನಃ ಶ್ವಶುರತಾಂಗತ. ಈ ಮಾತು ಕೇಳಿದ್ರೆ ಅವ್ರು ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನು ಹಾಕ್ಲಿಕ್ಕೆ ಅನುಕೂಲ ಆಯ್ತು. ಅವ್ರು ಹಾಕುವ ಪ್ರಶ್ನೆಗಳಿಗಿಂತ ಅತ್ಯಂತ ಜಿಗುಟಾದ ಪ್ರಶ್ನೆಯನ್ನ ಸ್ವತಃ ಪುರಾಣ ತನಗೆ ತಾನೇ ಮಾಡಿಕೊಂಡು ಉತ್ತರ ಕೊಡ್ತಾ ಹೋಗುತ್ತೆ. ಯಾಕೆಂದ್ರೆ ಯಾವತ್ತು ಕಣ್ಮುಚ್ಚಿ ಒಪ್ಪಿ ಅಂತ ಯಾವುದನ್ನು ಹೇಳಿಲ್ಲ. ಆದ್ರೆ ಕಣ್ಣಿ ಮೀರಿದ್ದನ್ನ, ಕಣ್ಣಿಗೆ ಕಣ್ಣಂಚಿಗೆ ಸಿಲುಕದ್ದನ್ನ ಸದ್ಯಕ್ಕೆ ಉತ್ತರ ಸಿಗುವ ತನಕ ಹುಡುಕಾಟದಲ್ಲಿರ್ಬೇಕು ಹೊರತು ಹುಚ್ಚು ನಿರ್ಧಾರಗಳಿಗೆ ಬಂದು ನಮ್ಮ ಬಾಗಿಲನ್ನೇ ನಾವೇ ಮುಚ್ಚಿ ಅಯ್ಯೋ ಬಾಗಿಲು ಹಾಕಿದ್ದಾರೆ ಅಂತ ಅಳ್ತಾ ಕೂಡುವುದರಲ್ಲಿ ಏನೂ ಅರ್ಥ ಇಲ್ಲ. ಪರಾಶರರು ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ, ಉತ್ಪತ್ತಿಶ್ಚ ನಿರೋಧಶ್ಚ ನಿತ್ಯೋ ಭೂತೇಷು ಚ ದ್ವಿಜ ಋಷಯೋತ್ರ ನ ಮುಹ್ಯಂತಿ ಏಚಾನ್ಯೇ ದಿವ್ಯ ಚಕ್ಷುಷ. ನೋಡಪ್ಪ, ಜೀವಿಗಳಿಗೆ ಹುಟ್ಟು ಸಾವು ಒಂದು ಶಾಶ್ವತ ಧರ್ಮ, ಅದಾಗ್ತಾ ಇರುತ್ತೆ. ಹುಟ್ಟಿದವರು ಮತ್ತೆ ಹುಟ್ಟುತ್ತಾರೆ, ಸತ್ತವರು ಮತ್ತೆ ಸಾಯ್ತಾರೆ. ಋಷಯ ಅತ್ರ ನ ಮುಹ್ಯಂತಿ, ಋಷಿಗಳು ಈ ವಿಷಯದಲ್ಲಿ ಮೋಹಕ್ಕೊಳಗಾಗುವುದಿಲ್ಲ. ಯಾಕೆಂದ್ರೆ ಅವರು ದೂರದ ದೃಷ್ಟಿಯನ್ನು ಹೊಂದಿಕೊಂಡೇ ದಿವ್ಯ ದೃಷ್ಟಿಯಿಂದ ವಿಷಯಗಳನ್ನು ಕಾಣ್ತಾರೆ. ದೀರ್ಘತಮವಾದ ದೃಷ್ಟಿಯನ್ನು, ಆಳವಾದ ದೃಷ್ಟಿಯನ್ನು, ಸಕಾರಣವಾದ ಸಂಗತಿಗಳನ್ನು ಒಪ್ಪುವ ದೃಷ್ಟಿಯನ್ನು ಇಟ್ಟುಕೊಂಡಿರ್ತಾರೆ. ಅದರಿಂದಾಗಿ ಅವರಿಗೆ ಸೋಲಿಲ್ಲ. ಯುಗೇ ಯುಗೇ ಭವಂತೇತೆ ದಕ್ಷಾದ್ಯಾ ಮುನಿಸತ್ತನ ಪುನಶ್ಚೈವ ನಿರುದ್ಧಂತೆ ವಿದ್ವಾನ ತೃಣಮುಖ್ಯತಿ. ಈ ದಕ್ಷಾದಿಗಳು ಮತ್ತೆ ಮತ್ತೆ ಯುಗ ಯುಗಗಳಲ್ಲಿ ಹುಟ್ಟುತ್ತಾ ಇರ್ತಾರೆ, ಪುನಃ ಸಂಹಾರಕ್ಕೆ ಬಲಿಯಾಗ್ತಾರೆ. ಯಾರಿಗೆ ಸರಿಯಾದ ವಿಷಯ ಗೊತ್ತಿದೆಯೋ, ಬಲ್ಲಿದರು ಅಂತಿರ್ತಾರೋ, ಅವರು ಈ ಮಾತುಗಳಿಂದ ಗಲಿಬಿಲಿ ಆಗಲ್ಲ. ಕಾನಿಷ್ಟ್ಯಂ ಜ್ಯೇಷ್ಠಮಪ್ಯೇಷಾಂ ಪೂರ್ವಂ ನಾಸಿ ದ್ವಿಜೋತ್ತಮ ತಪಯೇವ ಗರೀಯೋ ಭೂತ್ ಪ್ರಭಾವಶ್ಚೈವ ಕಾರಣಂ. ಓ ಮೈತ್ರೇಯರೇ, ಹಿಂದೆ ಹಿರಿಯರು ಕಿರಿಯರು, ಅಜ್ಜ ಮೊಮ್ಮಗ ಈ ತಾರತಮ್ಯ ಇರಲಿಲ್ಲ. ಈ ತಾರತಮ್ಯ ಇರುವುದೂ ಇಲ್ಲ. ಯಾಕೆಂದ್ರೆ ಅದು ದೇಹದ ಧರ್ಮ. ನಿಜವಾದ ಧರ್ಮ ಯಾವುದು? ಯಾರ ತಪಶಕ್ತಿ, ಯಾರ ಆತ್ಮಶಕ್ತಿ ಹೆಚ್ಚಿದೆಯೋ ಅವನು ಹಿರಿಯ, ಅವನಲ್ಲಿ ಹಿರಿತನ ಇದೆ. ಕಾನಿಷ್ಟ್ಯಂ ಜ್ಯೇಷ್ಠಮಪ್ಯೇಷಾಂ ಪೂರ್ವಂ ನಾಭೂತ್ ದ್ವಿಜೋತ್ತಮ ತಪ ಏವ ಗರೀಯೋ ಭೂತಿ. ಯಾರು ತಪಸ್ಸು ಜಾಸ್ತಿ ಮಾಡ್ತಾನೋ, ಯಾರು ಆಲೋಚನೆ ಜಾಸ್ತಿ ಮಾಡ್ತಾನೋ, ಯಾರು ವ್ರತ ಜಾಸ್ತಿ ಮಾಡ್ತಾನೋ, ಯಾರು ಆಲೋಚಿಸಿದನ್ನು ಹೆಚ್ಚು ಧಾರಣೆ ಮಾಡ್ತಾನೋ ಅವನು ದೊಡ್ಡವ ಅಂತ ಅನ್ನಿಸಿಕೊಳ್ತಾನೆ. ಹಾಗಾಗಿ ಹಿರಿತನ ಕಿರಿತನಗಳ ವ್ಯವಸ್ಥೆಗೆ ಮಾನದಂಡ ವಯಸ್ಸು ಮಾನದಂಡ ಅಲ್ಲ. ವಯಸ್ಸಿಗಿಂತ ಆಚೆಗಿರುವ ಅವರ ಸತ್ವ, ತಪಸ್ಸು ಅನ್ನೋದು ದಂಡ ಹೊರತು ವಯಸ್ಸಲ್ಲ ಅನ್ನೋದನ್ನ ಈ ಪದ್ಯ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡುತ್ತೆ. ಹಾಗಾಗಿ ಪರಾಶರರ ಮಾತು ಕೇಳಿದ ಮೇಲೆ ಮೈತ್ರೇಯರು ಮತ್ತೆ ಪ್ರಶ್ನೆ ಮಾಡ್ತಾರೆ. ದೇವಾನಾಂ ದಾನವಾನಾಂಚ ಗಂಧರ್ವೋರಕ ರಕ್ಷಸಾಂ ಉತ್ಪತ್ತಿಂ ವಿಸ್ತರೇಣೇಹ ಮಮ ಬ್ರಹ್ಮನ್ ಪ್ರಕೀರ್ತಯ. ಓ ಪರಾಶರರೇ, ದೇವತೆಗಳು, ದಾನರು, ಗಂಧರ್ವರು, ಯಕ್ಷರು, ರಾಕ್ಷಸರು, ನಾಗರು, ಈ ಎಲ್ಲ ಜೀವಿಗಳ ಸೃಷ್ಟಿಯ ಕಥೆಯನ್ನು ನನಗೆ ಹಾಗೆ ಸ್ವಲ್ಪ ಬಿಡಿಸಿ ಹೇಳಿ. ಏನಿದು ಮತ್ತೊಮ್ಮೆ ಹುಟ್ಟಿ ಬಂದದ್ದು ಅಂದ್ರೆ? ಪ್ರಜಾಸೃಜೇತಿ ವ್ಯಾದಿಷ್ಟ ಪೂರ್ವಂ ದಕ್ಷ ಸ್ವಯಂಭುವ. ಪರಾಶರರು ಹೇಳ್ತಾರೆ, ಅತ ಸಸರ್ಜ ಭೂತಾನಿ ತಥಾ ಶೃಣು ಮಹಾಮತೆ. ಬ್ರಹ್ಮದೇವನಿಂದ ಸೃಷ್ಟಿ ಕರ್ಮದಲ್ಲಿ ನಿಯುಕ್ತನಾದ ದಕ್ಷ ಭೂತಗಳ ಸೃಷ್ಟಿಯ ಕಾರ್ಯವನ್ನು ಹೇಗೆ ಮಾಡಿದ ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ. ಮೊದಲು ದಕ್ಷ ಪ್ರಜಾಪತಿ ತನ್ನ ಇಚ್ಛೆಯಿಂದಲೇನೆ ಪ್ರಜೆಗಳನ್ನು ಸೃಷ್ಟಿ ಮಾಡಿದ. ಮನಸಾತ್ವೇವ ಭೂತಾನಿ ಪೂರ್ವಂ ದಕ್ಷೋ ಸೃಜತ್ ಸದಾ ತದಾ ದೇವಾನ್ ಋಷೀನ್ ಸಗಂಧನ್ವಾನ್ ಅಸುರಾನ್ ಪನ್ನಗಾಂಸ್ತಥಾ. ತನ್ನ ಇಚ್ಛಾ ಸೃಷ್ಟಿಯಿಂದಲೇನೆ ದೇವತೆಗಳನ್ನು, ಋಷಿಗಳನ್ನು, ಗಂಧರ್ವರನ್ನು, ಅಸುರರನ್ನು, ನಾಗಗಳನ್ನು, ಅಪ್ಸರೆಯರನ್ನು, ತಥಾ ಯದಾಸ್ಯ ಸೃಜಮಾನಸ್ಯ ನವ್ಯವರ್ಧನ್ ತತಃ ಪ್ರಜಾ ತತಃ ಸಂಚಿತ್ಯ ಬಹುಶಃ ಸೃಷ್ಟಿ ಹೇತೋ ಪ್ರಜಾಪತಿ. ಈ ಸೃಷ್ಟಿ ಆದ್ರೆ ಇವನು ಏನ್ ಸೃಷ್ಟಿ ಮಾಡಿದ್ನೋ ಅಲ್ಲಿಗೆ ನಿಂತು ಬಿಡ್ತು, ಅದು ಮುಂದುವರಿಲಿಲ್ಲ. ಎಲ್ಲರೂ ಸೃಷ್ಟರಾದ್ರು, ಅವರು ಹುಡುಕ್ತಾ ಭಗವಂತನ ಕಡೆಗೆ ಹೋದ್ರು ಹೊರತು ಲೋಕದ ವ್ಯವಸ್ಥೆಯನ್ನ ಮುಂದುವರಿಸುವುದು ಹೇಗೆ ಅಂತ ಯಾರು ಯೋಚನೆ ಮಾಡಲಿಲ್ಲ. ಇದರಿಂದ ಸೃಷ್ಟಿಯ ಮುಂದುವರಿಕೆಯ ಲಕ್ಷಣವೇ ಕಾಣಲಿಲ್ಲ. ಯಾವಾಗ್ಲೂ ಬೆಳೆದು ಮುಂದೆ ಹೋದ್ರೆ ತಾನೇ ಎಲ್ಲವೂ ಚಂದ. ಇದೇನು ಹೀಗಾಯ್ತು ಅಂತ ದಕ್ಷನಿಗೆ ಯೋಚನೆ ಹತ್ತಿಕೊಂಡಿತು. ಮಾನಸ ಪುತ್ರರು ಅನೇಕ ಜನ ಹುಟ್ಟಿದ್ರು. ಋಷಿಗಳಾಗ್ಲಿ, ಗಂಧರ್ವರಾಗ್ಲಿ, ಅಸುರರಾಗ್ಲಿ, ನಾಗರಾಗ್ಲಿ, ದೇವತೆಗಳಾಗ್ಲಿ ಎಲ್ಲ ಮಾನಸ ಪುತ್ರರು.
ಆದರೆ ಅವರು ಮನಸ್ಸಿನ ಕಡೆಗೇನೆ ಗಮನ ಕೊಟ್ಟರು ಹೊರತು ದೇಹದ ಮುಂದುವರಿದ ಭಾಗಕ್ಕೆ ಅವರು ಯೋಚನೆ ಮಾಡಲಿಲ್ಲ. ಸೃಷ್ಟಿ ಬೆಳೆಯುವ ಬಗೆ ಹೇಗೆ? ಯದಾಸ್ಯ ಸೃಜಮಾನಸ್ಯ ನವ್ಯವರ್ಧಂತತಃ ಪ್ರಜಾ ತತಃ ಸಂಚಿತ್ಯ ಬಹುಶಃ ಸೃಷ್ಟಿ ಹೇತೋ ಪ್ರಜಾಪತಿ. ಪ್ರಜಾಪತಿ ಈ ಸೃಷ್ಟಿಯ ವಿಷಯದಲ್ಲಿ ಆಳವಾಗಿ ಚಿಂತಿಸಿ ಕೊನೆಗೊಂದು ನಿರ್ಧಾರಕ್ಕೆ ಬಂದ. ಮೈಥುನೇನೈವ ಧರ್ಮೇಣ ಸುಸೃಷ್ಟವಿದಾ ಪ್ರಜಾ ಅಸಿಕ್ನೇಮಾ ವಹತ್ ಕನ್ಯಾ ವೀರಣಸ್ಯ ಪ್ರಜಾಪತೆ. ಮುಂದೆ ಹೆಣ್ಣು ಗಂಡುಗಳ ಸಂಬಂಧದ ಧರ್ಮದಿಂದಲೇನೆ ವಿವಿಧ ಪ್ರಜೆಗಳ ಸೃಷ್ಟಿಯಾಗಬೇಕು ಅಂತ ಯೋಚಿಸಿ ತಾನು ಪ್ರಜಾಪತಿಯ ವೀರಣ ಅನ್ನುವ ಪ್ರಜಾಪತಿಯ ಮಗಳಾದ ಅಸಿಕ್ನಿಯನ್ನ ತಾನು ಮದುವೆ ಆದ. ಅದಕ್ಕಿಂತ ಮುಂಚೆ ಅಸಿಕ್ನಿ ಇಲ್ಲದೇನೆ ಸೃಷ್ಟಿ ಮಾಡಿದ್ದ. ಆದ್ರೆ ಆ ಸೃಷ್ಟಿಯಿಂದ ಬೆಳೀತಾ ಇಲ್ಲ. ತನ್ನ ತಪಸ್ಸಿನ ಶಕ್ತಿಯಿಂದ ಬಂದದ್ರಲ್ಲಿ ಅವರು ತಪಸ್ಸಿನಿಂದ ಬಂದವರು ಅನ್ನಕ್ಕೆ ತಪಸ್ವಿಗಳಾಗ್ಬಿಟ್ರು. ದೇಹದ ಬಗ್ಗೆ ಅವರಿಗೆ ಗಮನವೇ ಇರಲಿಲ್ಲ. ಯಾವುದು ಎಲ್ಲಿಂದ ಸೃಷ್ಟಿ ಆಗುತ್ತೋ ಅದರಿಂದನೇ ಅದಕ್ಕೆ ಹೆಚ್ಚು ಬಲ ಬರುತ್ತೆ. ದೇಹದಿಂದ ಯಾವಾಗ ಸೃಷ್ಟಿ ಆಗಬೇಕು ಅಂತ ಯೋಚಿಸಿದ್ನೋ ಆಗ ಅಸಿಕ್ನಿಯನ್ನು ಅವನು ವಿವಾಹವಾಗಿ ಸುತಾಂ ಸುತಪಸಾಂ ಯುಕ್ತಾಂ ಮಹತೀಂ ಲೋಕಧಾರಿಣೀಂ ಅತ ಪುತ್ರ ಸಹಸ್ರಾಣಿ ವೈರಿಣ್ಯ ಪಂಚವೀರ್ಯವಾನ್. ಅಸಿಕ್ನಿಯನ್ನ ತಪಸ್ವಿನಿಯಾದವಳನ್ನ ಮದುವೆಯಾದ. ವೀರ್ಯಶಾಲಿಯಾದ ದಕ್ಷ ಸೃಷ್ಟಿಯ ಮುನ್ನಡೆಗಾಗಿ ಅವಳಲ್ಲಿ 5,000 ಮಕ್ಕಳನ್ನು ಪಡೆದ. ಇಷ್ಟೋ ಮಂದಿಯೂ ಕೂಡ ಪ್ರಜಾವೃದ್ಧಿಗೋಸ್ಕರ ಏನ್ ಮಾಡಬೇಕು? ದೇಹ ಬಂದಿತ್ತು, ಆದ್ರಿಂದ ದೇಹದ ಇತಿಮಿತಿಯೊಳಗೆ ಯೋಚಿಸ್ಲಿಕ್ಕೆ ಶುರು ಮಾಡಿದ್ರು. ಆಗ ಅವರ ಹತ್ರಕ್ಕೆ ಒಂದ್ಸರ್ತಿ ಯಾರು ನಾರದರು ಬಂದ್ರು. ಅಸಿಕ್ನ್ಯಾಂ ಜನಯಾಮಾಸ ಸರ್ಗ ಹೇತೋ ಪ್ರಜಾಪತಿ ತಾನ್ ದೃಷ್ಟ್ವಾ ನಾರದೋ ವಿಪ್ರಹಾಸ್ ಸಂವಿವರ್ಧೈಷೂನ್ ಪ್ರಜೆಗಳನ್ನೆಲ್ಲ, ಅಂದ್ರೆ ಯಾರು ಈ ದಕ್ಷನಿಂದ ಹುಟ್ಟಿ ಬಂದ್ರು ಅವರನ್ನೆಲ್ಲ ಪ್ರಶ್ನೆ ಮಾಡಿದ. ನಾರದರು ಪ್ರಶ್ನೆ ಮಾಡಿದ್ರು, ಮಾತನಾಡಿಸಿದ್ರು. ಅವರಿಗೆ ಏನ್ ಬೇಕು, ಏನ್ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಕೇಳಿದ. ಆ ಪ್ರಶ್ನೆಯ ಸ್ವಾರಸ್ಯ ಏನ್ ಪ್ರಶ್ನೆ ಕೇಳಿದಾಗ ಅವರು ಯಾವ ರೀತಿ ಉತ್ತರ ಕೊಟ್ಟು ನಾರದರಿಂದ ಮಾರ್ಗದರ್ಶನ ಪಡೆದು ಸೃಷ್ಟಿಗೆ ಹೋದ್ರೋ ಸೃಷ್ಟಿಯನ್ನ ಬಿಟ್ರೋ ಅನ್ನೋ ಸಂಗತಿಯನ್ನ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಿತಮಸ್ತು. ಹರೇ ರಾಮ.